ಫೈನಲ್ಸ್ಗೆ ಬಂದಾಗ RCB ತಂಡ ನಾವಿಲ್ಲಿ ಅಮೃತೇಶ್ವರ ದೇವಸ್ಥಾನದಲ್ಲಿ ಬಂದು ಹೋಮ ಹವನ ಎಲ್ಲನೂ ಮಾಡಿಸಿ RCB ತಂಡ ಜೈಬೇರಿ ಬಾರಿಸ್ಬೇಕು ಮತ್ತು ಕಪ್ಪು ತಗೊಳ್ಬೇಕು ಅಂತ ಅಂದ್ಬಿಟ್ಟು ನಾವೆಲ್ಲರನ್ನು ಪ್ರಾರ್ಥನೆ ಮಾಡಿದ್ವಿ. ಅದೇ ರೀತಿ ಈ ವರ್ಷವೂ ಸಹ ನಾವೆಲ್ಲರೂ ನಮ್ಮ ಸ್ನೇಹಿತರುಗಳೆಲ್ಲರನ್ನೂ ಸೇರಿ ಇಲ್ಲಿ ಕ್ರಿಕೆಟ್ ಪ್ಲೇಯರ್ ಸೇರಿ ನಮ್ಮ ಮೈಸೂರು ನಗರದ ವತಿಯಿಂದ ನಾವೆಲ್ಲರೂ ಮೈಸೂರಿನವರೆಲ್ಲರೂ IPL ಅಲ್ಲಿ ಮತ್ತು RCB ತಂಡ ವಿಜಯಶಾಲಿ ಆಗಲಿ, ಕಪ್ಪು ನಮ್ಮಲ್ಲೇ ಇರಲಿ ಅಂತ ಅಂದ್ಬಿಟ್ಟು ನಾವು ಪ್ರಾರ್ಥನೆ ಮಾಡಿದ್ವಿ. ಅದು ಫಲ ನೀಡುತ್ತೆ ಅಂತ ಅನ್ನೋದು ನಂಬಿಕೆ ನಮಗಿದೆ. ಅದಕ್ಕಾಗಿ ನಾವೆಲ್ಲ ಬಂದು ಇಲ್ಲಿ ಪೂಜೆ ಮಾಡಿದ್ದೀವಿ. 100ಕ್ಕೆ 100 ರಜತ್ ಪಟೇದಾರ್ ಅವರ ಕ್ಯಾಪ್ಟನ್ಶಿಪ್ಪಲ್ಲಿ, ವಿರಾಟ್ ಕೊಹ್ಲಿ ಅವರ ಅದ್ಭುತವಾದ ಆಟದಲ್ಲಿ, ಭುವನೇಶ್ವರ್ ಅವರ ಉತ್ತಮವಾದ ಬೌಲಿಂಗಲ್ಲಿ ನಾವು ಈ ಬಾರಿ ಕಪ್ನ ಮತ್ತೆ ಗೆಲ್ತೀವಿ. ಈ ತಂಡ ಒಗ್ಗಟ್ಟಾಗಿ ಗೆಲ್ತದೆ ಅಂತ ಅನ್ನೋದು ನನ್ನ ನಂಬಿಕೆ. ಗೆದ್ದ ತಕ್ಷಣವೇ ಎಲ್ಲರನ್ನೂ ಸಂಭ್ರಮಾಚರಣೆ ಮಾಡೋಕ್ಕೆ ಹೋಗಿ ಜೀವಕ್ಕೆ ಹಾನಿ ಆಗುವಂಥದ್ದು ಯಾರಿಗೂ ಆಗಬಾರ್ದು. ಜೀವಕ್ಕಿಂತ ದೊಡ್ಡದು ಯಾವುದೂ ಇಲ್ಲ ಈ ಪ್ರಪಂಚದಲ್ಲಿ. ಹಾಗಾಗಿ ಸಂಭ್ರಮಾಚರಣೆಯನ್ನು ಇತಿಮಿತಿಯಲ್ಲಿ ಮಾಡಬೇಕು ಅಂತ ಅಂದ್ಬಿಟ್ಟು ನಾನು ಕೋರ್ಕೊತೀನಿ.